ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಮ್ಮ ಲಕ್ಷ್ಮೀ ನಿವಾಸನ ವ್ಲಾಗ್ನ ಪ್ರೀತಿಯಿಂದ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಹೇಳೋದ್ರೆ ವಿಷಯನ ಪ್ರೀತಿಯಿಂದ ಕಮೆಂಟ್ ಮಾಡಿ ಫ್ರೆಂಡ್. ಓಕೆ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ವಿಶೇಷತೆ ಡೇನೆ ನಮಗೆ. ಯಾಕೆ ಅಂತಂದರೆ ಇವತ್ತು ನಮ್ಮೂರಲ್ಲಿ ಜಾತ್ರೆ ಆಗುತ್ತೆ. ಆ ಜಾತ್ರೆ ದಾಸಪ್ಪ ಗಿಡ ಜಾತ್ರೆ ಅಂತ ಆಗುತ್ತೆ ನಮ್ಮ ನಾಗಮಂಗಲದಲ್ಲಿ. ಆ ದಾಸಪ್ಪ ಅಂದರೆ ಎಲ್ಲರೂ ಆ ಜಾತ್ರೆ ಮುಗಿಸ್ಕೊಂಡು ತಿರುಪತಿಗೆ ಹೋಗ್ತಾರೆ. ತಿರುಪತಿಯಿಂದ ಬರ್ತಾ ಅವರು ಏನು ಮಾಡ್ತಾರೆ, ಒಂದು 10-12 ದಿವಸ ಹಿಂಗೆ ಬೆಂಗಳೂರು ಯಾರ್ಯಾರು ಗೊತ್ತಿರೋರಿರುತ್ತೆ ಅವ್ರ ಮನೆಗೆಲ್ಲ ಹೋಗಿ ಸೇವೆ ಮಾಡಿ ಬರ್ತಾರೆ. ಪೂಜೆ ಸೇವೆ ಮಾಡ್ತಾರೆ. ಅದು ಮೂಡ್ಲಿಗಿರಪ್ಪ ವಿಗ್ರಹ ಇರುತ್ತೆ, ಅದನ್ನಿಟ್ಟು ಅದನ್ನು ದಾಸಪ್ಪನ ಪೂಜೆ ಮಾಡಿ ಹೋಗ್ತಾರೆ. ಕೇಳ್ತಾರೆ, ನಮಗೆಲ್ಲ ಕೇಳ್ತಾರೆ, ಫೋನ್ ಮಾಡಿ ಕೇಳ್ತಾರೆ, ಗೊತ್ತಿರೋರ್ದೆಲ್ಲ ನಂಬರ್ಗಳೆಲ್ಲ ಇಟ್ಕೊಂಡಿರ್ತಾರೆ. ಕೇಳ್ತಾರೆ, ಇಂಥ ದಿನ ಬರ್ತೀನಿ ಕಣವ ಅಂತಾರೆ. ಇಲ್ಲ ಅಣ್ಣ ಬೆಳಗ್ಗೆಗೆ ಬನ್ನಿ, ಸಂಜೆಗೆ ಬೇಡ ಅಂತ ನಾವು ಯಾವ ಟೈಮಿಗೆ ಹೇಳ್ತೀವಿ ಪಾಪ ಆ ಟೈಮಿಗೆ ಬರ್ತಾರೆ. ಬಂದು ಪೂಜೆ ಮಾಡಿಕೊಟ್ಟು ಹೋಗ್ತಾರೆ. ಹಂಗಾಗಿ ನಾನು ಅವತ್ತು ಬುಧವಾರ ಆಗಿರೋದ್ರಿಂದ ಏನು ಮಾಡಿದೆ, ಇನ್ನೂ ನವಗ್ರಹ ಪೂಜೆಯನ್ನು ಸ್ಟಾರ್ಟ್ ಮಾಡಿರಲಿಲ್ಲ. ಸರಿ ಆಯಿತು, ಧನುರ್ಮಾಸ ಪೂಜೆನೂ ಶುರು ಮಾಡೋಕ್ಕೂ ಮುಂಚೆನೇ ಹೆಂಗೋ ಇದು ಆಯಿತು. ಇಲ್ಲ ಅಂದಿದ್ರೆ ವೆಜ್ಜೇ ಮಾಡಬೇಕಾಗಿತ್ತು. ಅನ್ನ ಸಾರು ಪಾಯಸ ಮಾಡಿ ಕೂಡ ಪೂಜೆ ಮಾಡಿಸ್ಬೋದು. ಸರಿ ಆಯಿತು ಕೃಷ್ಣಣ್ಣ ಬನ್ನಿ, ಬೆಳಗ್ಗೆನೇ ಬನ್ನಿ, ಒಂದು 10 ಗಂಟೆ ಅಷ್ಟೊತ್ತಿಗೆಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ಬನ್ನಿ ಅಂತಂದೆ. ಸರಿ ಆಯ್ತು ಕಣವ, ನಾನು ಶ್ರೀನಗರದಲ್ಲಿದ್ದೀನಿ, ಬರ್ತೀನಿ, ಅಷ್ಟೊತ್ತಿಗೆಲ್ಲ ರೆಡಿ ಮಾಡ್ಕೊಳ್ರಿ ಅಂದರು. ಸರಿ ನಾನು ಬೇಗ ಎದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಮಡಿಯಿಂದನೇ ಮಾಡಬೇಕು. ಹಾಗಾಗಿ ಮನೆ ಪೂಜೆ ಎಲ್ಲ ಮುಗಿಸ್ದೆ. ಇನ್ನು ನಾನ್ ವೆಜ್ ಮುಟ್ಟಿದ್ರೆ ಮತ್ತೆ ದೇವ್ರ ಮನೆಗೆಲ್ಲ ಹೋಗೋಕ್ಕಾಗಲ್ಲ ಅಂತ ಪೂಜೆ ಎಲ್ಲ ಮುಗಿಸ್ಕೊಂಡು ಶುರು ಮಾಡಿದೆ, ಅಡುಗೆ ಶುರು ಮಾಡಿದೆ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಎಲ್ಲರೂ ತೊಗೊಂಬಂದಿದ್ರು ಐಟಮ್ಗಳೆಲ್ಲ, ಪೂಜೆಗೆ ಏನು ಬೇಕು ಎಲ್ಲ ತೊಗೊಂಬಂದಿದ್ರು. ನಾನು ನಾನ್ ವೆಜ್ ಮಾಡಿಬಿಟ್ಟು ರೆಡಿ ಮಾಡ್ಕೊಳ್ಳೋಣ. ಅವ್ರು ಬರೋ ಅಷ್ಟೊತ್ತಿಗೆ ಇನ್ನು 10 ಗಂಟೆಗೆ ಬರ್ತೀನಿ ಅಂದರೆ ಇನ್ನೂ ಬೇಗ ಬಂದರು ಪಾಪ, ಟಿಫನ್ ಟೈಮ್ಗೂ ಆಗುತ್ತೆ ಅಂದ್ಬಿಟ್ಟು ಆಯಿತು ಬೇಗ ಬನ್ನಿರಿ ಕೃಷ್ಣಣ್ಣ ಅಂತಂದೆ. ಸರಿ ಅಂತಂದರು. ವರ್ಷವೂ ಬರ್ತಾರೆ, ತುಂಬ ವರ್ಷದಿಂದ ಬರ್ತಾರೆ, ಕೇಳ್ತಾರೆ. ಅಂದರೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ಜಾತ್ರೆ ಗಿಡ ಜಾತ್ರೆ ಅಂತ ಆಗುತ್ತೆ. ಆ ಜಾತ್ರೆಗೆ ಎಲ್ಲ ದಾಸಪ್ಪದಿರು ಬಂದು ಸೇವೆ ಮಾಡಿ, ಈಗ ನಮ್ಮೂರ ಕಡೆ ನಮ್ಮ ನಾಗಮಂಗಲ ಕಡೆ ಎಲ್ಲ ತಿರುಪತಿಗೆ ಹೋಗಿ ಮಕ್ಳಿಗೆ ಮುಡಿ ಕೊಡೋಕ್ಕಾಗಲ್ಲ ಅಂತನ್ನೋರೆಲ್ಲ ಹೋಗಿ ಜಾತ್ರೆನಲ್ಲಿ ಮಕ್ಳಿಗೆ ಮುಡಿ ಕೊಡ್ತಾರೆ. ಆ ಥರ ಒಂದು ಇಲ್ಲ 2ನೇ ಮುಡಿಗಾದರೂ ಸರಿ, ಮೊದಲನೇ ಮುಡಿಗೆ ಹಿಂಗೆ ಹೆಂಗೆ ಸೇವೆ ಅಂದ್ಕೊಂಡಿರ್ತಾರೆ. ಹಂಗೆ ತುಂಬ ಚೆನ್ನಾಗಾಗುತ್ತೆ ಜಾತ್ರೆಯಲ್ಲಿ. ಆ ಜಾತ್ರೆ ಮುಗಿಸ್ಕೊಂಡು ಎಲ್ಲರೂ ತಿರುಪತಿಗೆ ಹೋಗ್ತಾರೆ. ದಾಸಪ್ಪದಿರೆಲ್ಲ ಬಂದು ಊರ ಕಡೆಯಿಂದ ಅಲ್ಲಿ ಸುತ್ತಮುತ್ತ ಇರೋ ಹಳ್ಳಿ ಎಲ್ಲರೂ ಸೇರಿ ಜಾತ್ರೆ ಆಗೋದ್ರಿಂದ ಅಲ್ಲಿ ದಾಸಪ್ಪದಿರು ಹೋಗ್ಬೇಕಾಗಿರೋರು ಎಲ್ಲ ಹೋಗ್ತಾರೆ. ಹೋದ್ಮೇಲೆ ಅವರು ಮತ್ತೆ ಡೈರೆಕ್ಟಾಗೇನು ಮನೆಗೆ ಊರಿಗೇನು ಹೋಗೋಲ್ಲ. ಬೆಂಗಳೂರಲ್ಲಿ ಯಾರ್ಯಾರು ಹತ್ರದವ್ರು ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ಕೇಳ್ತಾರೆ ಇಂಥ ದಿನ ಬರಲ್ಲ ಅಂತ. ಪಾಪ ಇಲ್ಲೇ ಬೆಂಗಳೂರಲ್ಲೇ ಒಂದು 4-5 ದಿವಸ ಆಗೋಗುತ್ತೆ ಕೃಷ್ಣನವ್ರಿಗೆ. ಅವ್ರು ಬಂದು ಎಲ್ಲರ ಮನೆಗೂ ಕೇಳ್ತಾರೆ, ಇಂಥ ದಿನ ಅವ್ರು ಬರೋರಿದ್ದರೆ ಬನ್ನಿರಿ ಅಂತಂತಾರೆ. ತುಂಬ ಜನ ಮನೆಗೆ ಹೋಗ್ತಾರೆ ಪಾಪ. ಹೋಗಿ ಆ ಸೇವೆ ಮಾಡಿ ನಮ್ಗೆ ಏನು ಕಾಣಿಕೆ ನಾವೇನು ಕೊಡ್ತೀವೋ ಅದನ್ನು ಇಸ್ಕೊತಾರೆ. ಪೂಜೆ ಮಾಡಿಕೊಂಡು ಅಲ್ಲಿ ತಿರುಪತಿಯಿಂದ ತಂದಿರೋ ಪ್ರಸಾದನೆಲ್ಲ ನಮಗೆ ಇಲ್ಲೆಲ್ಲರಿಗೂ ಕೊಟ್ಟು ಮನೆಗೆ ಇದು ತೀರ್ಥ ಪ್ರಸಾದ ಎಲ್ಲ ತೊಗೊಂಬಂದಿರ್ತಾರೆ. ಅಲ್ಲಿಂದ ತಂದಿರೋದನ್ನೆಲ್ಲನೂ ಇಲ್ಲೇ ಕೊಟ್ಟು ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ. ನಾವು ಯಾವ ಟೈಮಿಗೆ ಹೇಳಿರ್ತೀವಿ ಆ ಟೈಮಿಗೆ ಮಾಡ್ತಾರೆ. ಆಮೇಲೆ ನಾವು ಆಯಿತು ಕೃಷ್ಣಣ್ಣ ಇವತ್ತು ಬೇಡ ನಾನು ವೆಜ್ ಮಾಡಲ್ಲ ನಾನ್ ವೆಜ್ಜೇ ಮಾಡ್ತೀನಿ ಅಂದರೆ ಆಯಿತು ಇದನ್ನೇ ಮಾಡವ ಅಂತಾರೆ. ಇಲ್ಲಾಂದರೆ ಆಯಿತು ವೆಜ್ಜೇ ಮಾಡ್ತೀನಿ ಅಂದರೆ ಆಯಿತು ಯಾವುದಾದ್ರೂ ಸರಿ, ಅವ್ರು ಅದೇ ಮಾಡಿ ಇದೇ ಮಾಡಿ ಅಂತೇನು ಅನ್ನಲ್ಲ. ಹಂಗಾಗಿ ನಾನು ಅವತ್ತು ಬುಧವಾರ ಆಗಿರೋದ್ರಿಂದ ಸರಿ ಆಯಿತು ನಾನ್ ವೆಜ್ಜೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹಿಂಗೆ ಎಲ್ಲರಿಗೂ ಬಂದು ನಾಮ ಹಾಕ್ಕೊಡೋದು. ನನ್ನ ಮಗ ಚಿಕ್ಕ ಮಗ ಇರಲ್ಲ, ನನ್ನ ದೊಡ್ಡ ಮಗ ಮಾತ್ರ ಇದ್ದ. ಸರಿ ಅವನಿಗೂ ಏನು ಬೇಕು ಪ್ರಸಾದ ಎಲ್ಲ ಕೊಟ್ಬಿಡಿ ಕೃಷ್ಣಣ್ಣ ಅಂದೆ. ಆಯ್ತು ಎಲ್ಲ ಕೊಡ್ತೀನಿ ಎತ್ತಿಡ. ತುಂಬ ನನ್ನ ಮಗ ಏನೋ ಚಿಕ್ಕವನು, ಆವಾಗಿಂದನೂ ಅವ್ರು ಕಂಡ್ರೆ ತುಂಬ ಹೆದ್ರುಕೊಳ್ಳೋನು ದಾಸಪ್ಪ ಪೂಜೆ ಮಾಡಿದ್ರೆ. ಈಗ ಅದನ್ನೇ ಹೇಳ್ತಾಯಿದ್ರು, ಅದಕ್ಕೆ ನಗಾಡ್ತಾಯಿದ್ದ ನನ್ನ ಮಗ. ಎಷ್ಟು ಉದ್ದ ಬೆಳೆದಿದ್ಯಪ್ಪ, ನಾನೇ ಮೇಲೆ ಎತ್ತಿ ನಿನ್ಗೆ ನಾಮ ಹಾಕಬೇಕು ಅಂತ ಹೇಳ್ತಾಯಿದ್ರು. ಹಂಗೆ ತುಂಬ ವರ್ಷ ನಮ್ಮ ಮದುವೆಗಿಂತ ಮುಂಚೆಯಿಂದನೂ ನಮ್ಮ ತಂದೆಯವ್ರ ಮನೆಗೆ ಬಂದು ಪೂಜೆ ಮಾಡೋರು. ಆಮೇಲೆ ನಾವು ಸ್ವಲ್ಪ ದಿನ ಏನು ಮಾಡಿಸ್ತಾ ಇರಲಿಲ್ಲ. ಆಮೇಲೆ ಇಲ್ಲ ನಾವು ಮಾಡ್ಸೋಣ ಬಿಡು ಅಂತಂದ್ಬಿಟ್ಟು ಈಗ ಮತ್ತೆ ನಮ್ಮ ಮನೆಗೇ ಸಪ್ರೇಟಾಗಿ ಪೂಜೆ ಮಾಡ್ಕೋತೀವಿ ನಾವು. ಚೆನ್ನಾಗಿ ಪೂಜೆ ಮಾಡಿ ಎಲ್ಲ ಸೇವೆಲ್ಲ ಮಾಡ್ತಾರೆ. ಅದಾದಮೇಲೆ ನನಗೂ ಸ್ವಲ್ಪ ಕೆಲಸ ಅವತ್ತು ಹಂಗೂ ಒಡವೆ ಅಂಗಡಿಗೆ ಹೋಗ್ಬೇಕಾಯ್ತು. ನನ್ನ ಮಂಗಲ ಸರ ಕಟ್ಟಾಗಿರೋದ್ರಿಂದ ಅದನ್ನು ರೆಡಿ ಹೊಸದೇ ಮಾಡಿಸೋಣ ಅಂತಂದ್ಬಿಟ್ಟು ಅದನ್ನು ಹಾಕಿ ಹಳೇದನ್ನು ಹಾಕಿ ಹೊಸದು ಮಾಡ್ಸೋಕ್ಕೆ ಅಂತ ಕೊಟ್ಟಿದ್ದೆ. ಅದು ಇಸ್ಕೊಬರೋಕ್ಕೆ ಬೇರೆ ಹೋಗಬೇಕಾಗಿತ್ತು. ಸರಿ ಇದನ್ನೆಲ್ಲ ಆದಮೇಲೆ ಮಧ್ಯಾಹ್ನ ಮೇಲೆ ಸಂಜೆ ಮೇಲೆ ಹೋಗೋಣ ಅಂತ ಅದೊಂದು ಕೆಲಸ ಇತ್ತು ನನಗೆ. ನಾವೆಲ್ಲ ಏನೇ ಅಡುಗೆ ಮಾಡಿದರೂ ಎಲ್ಲ ನೋಡಿ ಹಿಂಗೆ ಪೂಜೆ ಮಾಡ್ಬೇಕಾದ್ರೆ ಎಲ್ಲನೂ ಇಡ್ತಾರೆ. ಅವ್ರ ಕೈಲಿ ಕೊಟ್ಟರೆ ಅವರೇ ಇಡ್ತಾರಲ್ಲ, ನಮಗಾದರೂ ಇಡ್ರವ ಅಂತಾರೆ. ಇಲ್ಲ ನೀವೇ ಮಾಡಿ ಕೃಷ್ಣಣ್ಣ ಅಂತ ಅಂತೀವಿ, ಅವರೇ ಎಲ್ಲ ಮಾಡ್ತಾರೆ. ಹಂಗೂ ನಾನು ಕೇಳ್ತಾ ಇರ್ತೀನಿ, ಕೃಷ್ಣಣ್ಣ ನೀವು ಇರೋ ತನಕ ಮಾಡ್ತೀರಾ, ಆಮೇಲೆ ಮಗ ಏನಾದರೂ ಮಾಡ್ತಾರಾ ಅಂತಲೂ ಕೇಳಿದೆ. ಇಲ್ಲ ಕಣವ ಎಲ್ಲ ಬೆಂಗಳೂರು ಸೇರ್ಕೊಬಿಟ್ಟವ್ರೆ, ಏನೋ ನಾನು ಇರೋ ತನಕ ಮಾಡ್ಕೊತೀನಿ ಅಂತಂದರು. ಆಯಿತು ಕೃಷ್ಣಣ್ಣ, ನಿಮ್ಮಿಂದ ನಾವು ತಿರುಪತಿ ಸೇವೆ ಮಾಡ್ತೀವಿ. ತಿರುಪತಿಗಂತೂ ಹೋಗಲಿಲ್ಲ, ಅಟ್ಲೀಸ್ಟ್ ನಿಮ್ಮ ಕಡೆಯಿಂದ ಹಿಂಗಾದ್ರೂ ನಾವು ನಿಮ್ಮ ಸೇವೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ತೀವಿ ಕೃಷ್ಣಣ್ಣ ಅಂತಂದೆ. ಆಯ್ತು ಕಣವ, ನನಗೆ ಎಷ್ಟು ವರ್ಷ ಬರೋಕ್ಕಾಯ್ತದ ಅಷ್ಟು ವರ್ಷ ಬರ್ತೀನಿ,
ಆಮೇಲೆ ನೋಡೋಣ ಅಂತ. ಪಾಪ ದೇವ್ರು ಅವ್ರಿಗೆ ಆಯುಸ್ಸು ಆರೋಗ್ಯ ಎಲ್ಲ ಕೊಡಲಿ. ಹಿಂಗೆ ಬಂದು ನಮಗೂ ಪೂಜೆ ಮಾಡಿಕೊಟ್ಟೋದ್ರೆ ನಮಗೂ ಒಂಥರ ಸಮಾಧಾನ. ನಮ್ಮ ಇಲ್ಲೂ ದಾಸಪ್ಪನ ಪೂಜೆ ಮಾಡಿದಾಗ ಮನೇಲಿ ಅವಾಗವಾಗ ವರ್ಷ ಮಾಡ್ತಾರೆ. ನಾವೇನು ಶ್ರಾವಣದಲ್ಲಿ ಊರಲ್ಲೆಲ್ಲ ಮಾಡ್ತಾರೆ, ನಾವೇನು ಮಾಡಿಸ್ತಿರ್ಲಿಲ್ಲ. ಹಂಗಾಗಿ ಈಗ ಜನವರಿ ಟೈಮಿಗೆ ಪಕ್ಕ ಜಾತ್ರೆ ಮುಗಿದ ತಕ್ಷಣ ಬಂದುಬಿಡ್ತಾರೆ, ಮಿಸ್ ಮಾಡಲ್ಲ. ಆ ಟೈಮಿಗೆ ಬಂದಾಗ ನಾವು ಸರಿ ಆಯಿತು ಪೂಜೆ ಮಾಡ್ಸೋಣ ಅಂತ ಹೇಳಿದ್ರೆ ಬರ್ತಾರೆ. ನಂಬರೆಲ್ಲ ತೊಗೊಂಡೋಗ್ತಾರೆ, ಕೇಳ್ತಾರೆ ಪಾಪ, ಇಂಥ ಏರಿಯಾದಲ್ಲಿ ಇದೀನಿ ಕಣವ, ಹಿಂಗೆ ಬೆಳಗ್ಗೆಗೆ ಬರಲಾ ಸಂಜೆಗೆ ಬರಲಾ ಅಂತಾರೆ. ಆಯಿತು ಬನ್ನಿ ಅಂತಂದರೆ ಇಲ್ಲೇ ನಮ್ಮ ಏರಿಯಾದಲ್ಲೇ ಇರ್ತಾರೆ. ಯಾರ್ಯಾರು ಬೇಕೋ ಅವ್ರಿಗೆ ಫೋನ್ ಮಾಡಿಕೊಂಡು ಮಾಡ್ತಾರೆ. ಅವರು ಹೇಳ್ಬೇಕಾರೆ ಅದು ಕೇಳೋಕ್ಕೆ ಒಂದು ಚಂದ, ಪೂಜೆ ಎಲ್ಲ ಮಾಡ್ಬೇಕಾರೆ. ಅವಂಗೂ ಹೇಳ್ತಾ ಇರ್ತೀವಿ ಕೃಷ್ಣಣ್ಣಂಗೆ, ನೀವು ಪೂಜೆ ಮಾಡಿಬಿಟ್ಟು ಹೋದ್ರೆ ನಮ್ಗೆ ಸಮಾಧಾನ ಕೃಷ್ಣಣ್ಣ, ಏನೋ ಒಂಥರ ವರ್ಷ ನೀವು ಬಂದು ಹೋಗ್ತಿರಲ್ಲ ಅದಕ್ಕೆ ಅಂತ. ಬೆಳ್ಳಿ ಚಾಲ ಬೀಸ ಪಾದಿಕೆ ಗೋವಿಂದಿಯೋ ಗೋವಿಂದ್ಯ, ನರಸಿಂಹಸ್ವಾಮಿ ಪಾದಿಕೆ ಗೋವಿಂದಿಯೋ ಗೋವಿಂದ್ಯ, ಶಿವರಾಸ್ವಾಮಿ ಪಾದಿಕೆ ಗೋವಿಂದಿಯೋ ಗೋವಿಂದ್ಯ, ವಜ್ಜಿಗಿರಿ ಪಾದಿಕೆ ಗೋವಿಂದಿಯೋ ಗೋವಿಂದ್ಯ. ಓ ಬರಾಕೋ ಸ್ವಾಮಿ ಬರಾಕೋ, ಭಕ್ತಾದಿ ಭಕ್ತರು ದೀಪೋತ್ಸವೇ ನೇಮಿಸ್ತಾ ಇದ್ದಾರೆ. ಮರದಯಂತೆ ನರದಯಂತೆ ಮೂಡಲಗಿರಿ, ಪಡುವಲಗಿರಿ, ಚಂಕಲಗಿರಿ, ಬಡಗಲಗಿರಿ, 8 ಮೂಲೆ 16 ದಿಕ್ಕಿನಲ್ಲಿ ಚೌಕಟ್ಟು ಶ್ರಾಮ ಗೋವಿಂದ, ಜಾನಕಿ ರಮಣ ಗೋವಿಂದ, ಸೀತಾರಾಮ ಗೋವಿಂದ, ಅಯೋಧ್ಯ ರಾಮ ಗೋವಿಂದ, ಕೌಸಲ್ಯ ರಾಮ ಗೋವಿಂದ, ಭಾರ್ಯ ಗೋವಿಂದ. ಹೇಳ್ತಾರಲ್ಲ, ದಾಸಪ್ಪನ ಪೂಜೆ ವರ್ಷಕ್ಕೊಂದ್ಸಲನಾದರೂ ಮನೇಲಿ ಕೂಗಿಸ್ಬೇಕಂತೆ. ಯಾಕೆ ಅಂದರೆ ಕೆಟ್ಟ ಶಕ್ತಿಗಳು, ದುಷ್ಟ ಶಕ್ತಿಗಳು ಯಾವ ದೃಷ್ಟಿನೂ ಮನೆ ಮೇಲೆ ಬೀಳಲ್ಲ ಅಂತ. ಹಂಗಾಗಿ ನಮಗೂ ಗೋವಿಂದನ ಸೇವೆ ಮಾಡೋ ವರ್ಷ ಸೌಭಾಗ್ಯ ಸಿಗುತ್ತೆ ಕೃಷ್ಣಣ್ಣವ್ರ ಕಡೆಯಿಂದ. ತಿರುಪತಿಯಿಂದ ಪ್ರಸಾದ ಬಂದು ನಮಗೆ ನೇರವಾಗಿ ಕೊಡ್ತಾರೆ, ಅದೊಂದು ಮನಸ್ಸಿಗೆ ಖುಷಿ, ನಮಗೂ ಒಂಥರ ಸಮಾಧಾನ ಅಂತ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ಹಂಗೆ ಬನ್ನಿ ಜ್ಯುವೆಲರಿ ಶಾಪ್ಗೆ ಹೋಗೋಣ. ನೋಡಿ, ನಾನು ಒಡವೆ ಮಾಡಿಸೋದಿದೆ. ನಮ್ಮ ವರಕ್ಕ ಈ ವಿಡಿಯೋ ಮಾಡ್ತಾವ್ರೆ, ಅವ್ರ ಕುಟುಂಬ ಸಮೇತ ನಮ್ಮ ಅಂಗಡಿಗೆ ಬಂದು ಒಡವೆ ತಗೊಂಡಿದ್ದಾರೆ. ನಿಮ್ಗೆ ಏನಾದರೂ ಒಡವೆ ಬೇಕಂದ್ರೆ ಕಡಿಮೆ ಬೆಲೆಗೆ ನಮ್ಮ ಅಂಗಡಿಯಲ್ಲಿ 916 ಹಾಲ್ಮಾರ್ಕ್ ಇಂದ ಹಿಡಿದು 75 ಹಾಲ್ಮಾರ್ಕ್ ವರೆಗೂ ಗೋಲ್ಡ್ ಸಿಗುತ್ತೆ. ಯೂಟ್ಯೂಬ್ ಚಾನೆಲ್ ಲಕ್ಷ್ಮೀ ನಿವಾಸಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಅಂಗಡಿ ಹೆಸರು ಬಂದು ಮಹಾವೀರ್ ಜ್ಯುವೆಲ್ಲರ್ಸು. ಇವಾಗ ಸಾಕ್ಷಿಗೆ ಚೆಲುವರಾಜ್ ಸರ್, ಸದಾಶಿವ್ ಸರ್, ಅವರಿಬ್ರು ಹರ್ಷಿತ್ ಮತ್ತೆ ಚಿಕ್ಕ ಮಗ ಬಂದಿದ್ದಾರೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕ್ಲೋಸಾಗಿ ಮಾತಾಡ್ತಾನೆ. ತುಂಬ ವರ್ಷದಿಂದ ಅವನ ಅಂಗಡಿನಲ್ಲೇ ನಾವು ಒಡವೆ ಎಲ್ಲ ಮಾಡಿಸೋದು. ಹಂಗಾಗಿ ಯಾವುದೇ ವಿಷಯದಲ್ಲಾಗಲಿ ನಾವು ಹಿಂಗೆ ಬೇಕು ಮಹೇಶ್ ಅಂತಂದರೆ ಆಯಿತು ಅಕ್ಕ ಹಂಗೆ ಮಾಡಿಕೊಡ್ತೀನಿ ಅಂತಾನೆ. ಎಲ್ಲ ಬೇರೆ ಕಡೆಗಿಂತನೂ ನಮಗೆ ಇಲ್ಲಿ ಎಲ್ಲ ಪ್ರೈಸ್ ಎಲ್ಲ ಕಮ್ಮಿನೇ. ಹಂಗಾಗಿ ನಾನು ಇಷ್ಟಪಟ್ಟು ಇಲ್ಲೇ ಮಾಡಿಸ್ಕೊತೀನಿ. ನಂದು ಹಳೆ ಚೈನ್ ಹಾಕ್ಬಿಟ್ಟು ಹೊಸ ಡಿಸೈನ್ ಮಾಡಿಸಿದ್ದೆ, ಅವತ್ತು ತೊಗೊಂಬರ್ಬೇಕಾಯ್ತು, ತೊಗೊಂಡು ಬಂದೆ. ಸಂಜೆನೇ ಆಗೋಯ್ತು. ಹಂಗೆ ನನ್ನ ಮಗನೂ ಡ್ಯೂಟಿಗೆ ಹೊರಡಬೇಕು, ನೈಟ್ ಶಿಫ್ಟ್ ಇತ್ತು ಅವನಿಗೆ. ಅವ್ನ ಮಮ್ಮಿ ನಾನ್ ವೆಜ್ ಬೇಡ ಅಂತಂದ. ಸರಿ, ಅವನಿಗೆ 1-2 ಚಪಾತಿ ಮಾಡಿಬಿಟ್ಟು ಮೊಸಪ್ಪು ಸಾಂಬಾರಿತ್ತು, ಅದನ್ನೇ ಹಾಕ್ಕೊಟ್ಟೆ. ಆಯಿತು ನೀನು ಊಟ ಮಾಡಿ ಹೊರಡಪ್ಪ ಅಂತ. ಓಕೆ ಫ್ರೆಂಡ್ಸ್, ಹೀಗೆ ಇವತ್ತಿನ ಲಾಗು ಈ ಥರ ಇತ್ತು. ಏನೇ ಅಭಿಪ್ರಾಯ ಇದ್ದರೂ ಕಮೆಂಟ್ ಮಾಡಿ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಓಕೆ ಬಾಯ್.